ಇವತ್ತು 110 KV ಪ್ರಾಜೆಕ್ಟ್ ಪ್ರೋಗ್ರೆಸ್ ಬಗ್ಗೆ ಮಾನ್ಯ ಶಾಸಕರು ಸುಳ್ಯ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಲಾಯಿತು. ಇದು ಒಂದು 4ನೇ ಮೀಟಿಂಗ್ ಇರ್ಬೋದು ಕಳೆದ 6 ತಿಂಗಳಲ್ಲಿ. ಸುಮಾರು ಪ್ರೋಗ್ರೆಸ್ ಆಗಿದೆ. ಟೋಟಲ್ 89 ಟವರ್ಸ್ ಪ್ಲ್ಯಾನಲ್ಲಿದೆ. ಅದರಲ್ಲಿ 50 ಫೌಂಡೇಶನ್ಸ್ ಆಗಿದೆ. ಕೆಲವೊಂದು ಏನು ಪೆಂಡಿಂಗ್ ಇದೆ ಅದು ಕೂಡ ಒಂದು ವಾರದಲ್ಲಿ ಲೂಪ್ ಹೋಲ್ಸ್ ಸರಿ ಮಾಡಿ ನಾವು ಪ್ರೋಗ್ರೆಸ್ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ. ಮತ್ತು ಸರ್ವೆ ಕೆಲಸ ಕೆಲವೊಂದು ಕಡೆ ಆಗಬೇಕು. ಸರ್ವೇದೇನೇನು ಸರ್ವೇಯರ್ಸ್ ಏನೇನು ಕೊರತೆ ಇದೆ ಅದಕ್ಕೂ ಕೂಡ ನಾವು ಒಂದು ಎಕ್ಸ್ಟ್ರಾ ಸರ್ವೇಯರ್ಸ್ಗೆ ಬೇರೆ ಕಡೆಯಿಂದ ಡೆಪ್ಯುಟೇಷನಲ್ಲಿ ತರಿಸಲಿಕ್ಕೆ ಕೂಡ ಪ್ರೊಸೆಸ್ ಮಾಡ್ತಾ ಇದ್ದೀವಿ. ಇನ್ನು ಒಂದು 6 ತಿಂಗಳಲ್ಲಿ ಈ 110 KV ಪ್ರಾಜೆಕ್ಟ್ ಏನಿದೆ ಕಂಪ್ಲೀಷನ್ ಹಂತಕ್ಕೆ ತರುವ ಹಾಗೆ ಮೇಡಮು ಮತ್ತು ಎಲ್ಲ ಅಧಿಕಾರಿಗಳು ಹಾಗೂ KPTC ಎಲ್ಲವರು ಪ್ರಯತ್ನ ಮಾಡ್ತಾ ಇದ್ದಾರೆ. ವಿ ಆರ್ ಹೋಪ್ಫುಲ್ ದಟ್ ಮುಂದಿನ 6 ತಿಂಗಳಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಸುಳ್ಯಗೆ ಕಂಟಿನ್ಯೂಸ್ ಪವರ್ ಸಪ್ಲೈ ಅಂತ. ನಮಸ್ಕಾರ. ಇವತ್ತು 110 KV ಬಗ್ಗೆ ಮೀಟಿಂಗನ್ನು ಕರೆದಿದ್ದೆವು. AC ಅವರನ್ನು ಕೂಡ ಕರೆಸಿದ್ದೆವು. ಪುತ್ತೂರು ಮತ್ತು ಸುಳ್ಯದ ತಹಶೀಲ್ದಾರ್ ಹಾಗೂ KPTC ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ಫಾರೆಸ್ಟ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಲ್ಲರನ್ನು ಕರೆಸಿ ಒಟ್ಟಾಗಿ ಸಮನ್ವಯವಾಗಿ ಏನೆಲ್ಲ ಪ್ರೋಗ್ರೆಸ್ ಆಗಿದೆ, ಇನ್ನೇನು ಆಗಬೇಕು, ಅದರ ಬಗ್ಗೆ ಏನು ಆಗಬೇಕೆನ್ನೋದರ ಬಗ್ಗೆ ಚರ್ಚೆ ನಡೆಯಿತು. ಈಗಾಗಲೇ ಹೇಳಿದಾಗೆ 50% ಕೆಲಸ ಆಗಿದೆ ನಮ್ಮದು. 70% ಈಗ ಒಂದು ಅರ್ಧ ಕೆಲಸದ ಹಂತದಲ್ಲಿದೆ. ಇನ್ನೊಂದು 20% ಕೆಲಸ ಇನ್ನು ಆಗಲಿಕ್ಕಿದೆ. ಅದು 6 ತಿಂಗಳಲ್ಲಿ ಈಗಾಗಲೇ ನಾವು ಅದನ್ನು ಮುಗಿಸಿಕೊಡ್ತೇವೆ ಅನ್ನೋ ಇದನ್ನು ಭರವಸೆಯನ್ನು ಕೂಡ KPTC ಮತ್ತು ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈಗಾಗಲೇ ಒಂದು 2 ಸರ್ವೆಗಳು ಬಾಕಿ ಇದೆ. ಅದು ಸರ್ವೆ ಡಿಪಾರ್ಟ್ಮೆಂಟಿನ ಏನು ಕಾಂಟ್ರಾಕ್ಟ್ ಬೇಸಲ್ಲಿರುವ ಸರ್ವೇಯರದ್ದು ಇವತ್ತು ಈಗ ಸ್ಟ್ರೈಕ್ ಇದ್ದ ಕಾರಣ ಅದೊಂದು ಪ್ರಾಬ್ಲಮ್ ಇದೆ. ಅದಕ್ಕೆ ಈಗಾಗಲೇ ನಾನು ಮತ್ತು AC ಅವರೊಟ್ಟಿಗೆ ಸೇರಿಕೊಂಡು ಏನು ಸರ್ವೆ ಕಮಿಷನರಿಗೆ ಒಂದು ಲೆಟ್ರ್ ಬರೆದು ಬೇರೆ ಕಡೆಯಿಂದ ಒಂದು 4 ಜನರನ್ನು ಶಿಫ್ಟಿಂಗ್ ಮಾಡುವಂಥ ಸರ್ವೇಯವರನ್ನು ಶಿಫ್ಟಿಂಗ್ ಮಾಡಿಕೊಂಡು ಆದಷ್ಟು ಶೀಘ್ರದಲ್ಲಿ ಅದು ಕಾಮಗಾರಿ ಮುಗಿಸುವ ಹಾಗೆ ನಾವು ಕೂಡ ಅವರೊಟ್ಟಿಗೆ ಕೆಲಸವನ್ನು ಮಾಡ್ತಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಆಗಿದೆ. ಇದು ಇವರು AC ಅವರು ಹೇಳಿದಾಗೆ 6 ತಿಂಗಳಲ್ಲಿ 4 ಮೀಟಿಂಗ್ ಆಯಿತು. ಇನ್ನು ತಿಂಗಳು ಇದನ್ನು ಒಂದು ಮೀಟಿಂಗ್ ಮಾಡಿ ನಾವು ಪ್ರೋಗ್ರೆಸ್ಸನ್ನು ಕೇಳ್ತಾ ಇದ್ದೇವೆ. ಒಟ್ಟಾಗಿ ಒಂದು ಹಂತಕ್ಕೆ ಬರುವ 6 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಕೆಲಸ ಆಗಿ ಸುಳ್ಯದ ಒಂದು ಏನು ಸಮಸ್ಯೆ 110 KVದು ಸಮಸ್ಯೆಯನ್ನು ನಿವಾರಣೆ ಮಾಡುವಲ್ಲಿ ನಾವು ಯಶಸ್ವಿಯಾಗಲಿಕ್ಕೆ ಖಂಡಿತ ಪ್ರಯತ್ನವನ್ನು ಪಡ್ತಿದ್ದೀವಿ. ಇವತ್ತು 110 KV ಪ್ರಾಜೆಕ್ಟ್ ಪ್ರೋಗ್ರೆಸ್ ಬಗ್ಗೆ ಮಾನ್ಯ ಶಾಸಕರು ಸುಳ್ಯ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಲಾಯಿತು. ಇದು ಒಂದು 4ನೇ ಮೀಟಿಂಗ್ ಇರ್ಬೋದು ಕಳೆದ 6 ತಿಂಗಳಲ್ಲಿ. ಸುಮಾರು ಪ್ರೋಗ್ರೆಸ್ ಆಗಿದೆ. ಟೋಟಲ್ 89 ಟವರ್ಸ್ ಪ್ಲ್ಯಾನಲ್ಲಿದೆ. ಅದರಲ್ಲಿ 50 ಫೌಂಡೇಶನ್ಸ್ ಆಗಿದೆ. ಕೆಲವೊಂದು ಏನು ಪೆಂಡಿಂಗ್ ಇದೆ ಅದು ಕೂಡ ಒಂದು ವಾರದಲ್ಲಿ ಲೂಪ್ ಹೋಲ್ಸ್ ಸರಿ ಮಾಡಿ ನಾವು ಪ್ರೋಗ್ರೆಸ್ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ. ಮತ್ತು ಸರ್ವೆ ಕೆಲಸ ಕೆಲವೊಂದು ಕಡೆ ಆಗಬೇಕು. ಸರ್ವೇದೇನೇನು ಸರ್ವೇಯರ್ಸ್ ಏನೇನು ಕೊರತೆ ಇದೆ ಅದಕ್ಕೂ ಕೂಡ ನಾವು ಒಂದು ಎಕ್ಸ್ಟ್ರಾ ಸರ್ವೇಯರ್ಸ್ಗೆ ಬೇರೆ ಕಡೆಯಿಂದ ಡೆಪ್ಯುಟೇಷನಲ್ಲಿ ತರಿಸಲಿಕ್ಕೆ ಕೂಡ ಪ್ರೊಸೆಸ್ ಮಾಡ್ತಾ ಇದ್ದೀವಿ. ಇನ್ನು ಒಂದು 6 ತಿಂಗಳಲ್ಲಿ ಈ 110 KV ಪ್ರಾಜೆಕ್ಟ್ ಏನಿದೆ ಕಂಪ್ಲೀಷನ್ ಹಂತಕ್ಕೆ ತರುವ ಹಾಗೆ ಮೇಡಮು ಮತ್ತು ಎಲ್ಲ ಅಧಿಕಾರಿಗಳು ಹಾಗೂ KPTC ಎಲ್ಲವರು ಪ್ರಯತ್ನ ಮಾಡ್ತಾ ಇದ್ದಾರೆ. ವಿ ಆರ್ ಹೋಪ್ಫುಲ್ ದಟ್ ಮುಂದಿನ 6 ತಿಂಗಳಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಸುಳ್ಯಗೆ ಕಂಟಿನ್ಯೂಸ್ ಪವರ್ ಸಪ್ಲೈ ಅಂತ. ನಮಸ್ಕಾರ. ಇವತ್ತು 110 KV ಬಗ್ಗೆ ಮೀಟಿಂಗನ್ನು ಕರೆದಿದ್ದೆವು. AC ಅವರನ್ನು ಕೂಡ ಕರೆಸಿದ್ದೆವು. ಪುತ್ತೂರು ಮತ್ತು ಸುಳ್ಯದ ತಹಶೀಲ್ದಾರ್ ಹಾಗೂ KPTC ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ಫಾರೆಸ್ಟ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಲ್ಲರನ್ನು ಕರೆಸಿ ಒಟ್ಟಾಗಿ ಸಮನ್ವಯವಾಗಿ ಏನೆಲ್ಲ ಪ್ರೋಗ್ರೆಸ್ ಆಗಿದೆ, ಇನ್ನೇನು ಆಗಬೇಕು, ಅದರ ಬಗ್ಗೆ ಏನು ಆಗಬೇಕೆನ್ನೋದರ ಬಗ್ಗೆ ಚರ್ಚೆ ನಡೆಯಿತು. ಈಗಾಗಲೇ ಹೇಳಿದಾಗೆ 50% ಕೆಲಸ ಆಗಿದೆ ನಮ್ಮದು. 70% ಈಗ ಒಂದು ಅರ್ಧ ಕೆಲಸದ ಹಂತದಲ್ಲಿದೆ. ಇನ್ನೊಂದು 20% ಕೆಲಸ ಇನ್ನು ಆಗಲಿಕ್ಕಿದೆ. ಅದು 6 ತಿಂಗಳಲ್ಲಿ ಈಗಾಗಲೇ ನಾವು ಅದನ್ನು ಮುಗಿಸಿಕೊಡ್ತೇವೆ ಅನ್ನೋ ಇದನ್ನು ಭರವಸೆಯನ್ನು ಕೂಡ KPTC ಮತ್ತು ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈಗಾಗಲೇ ಒಂದು 2 ಸರ್ವೆಗಳು ಬಾಕಿ ಇದೆ. ಅದು ಸರ್ವೆ ಡಿಪಾರ್ಟ್ಮೆಂಟಿನ ಏನು ಕಾಂಟ್ರಾಕ್ಟ್ ಬೇಸಲ್ಲಿರುವ ಸರ್ವೇಯರದ್ದು ಇವತ್ತು ಈಗ ಸ್ಟ್ರೈಕ್ ಇದ್ದ ಕಾರಣ ಅದೊಂದು ಪ್ರಾಬ್ಲಮ್ ಇದೆ. ಅದಕ್ಕೆ ಈಗಾಗಲೇ ನಾನು ಮತ್ತು AC ಅವರೊಟ್ಟಿಗೆ ಸೇರಿಕೊಂಡು ಏನು ಸರ್ವೆ ಕಮಿಷನರಿಗೆ ಒಂದು ಲೆಟ್ರ್ ಬರೆದು
ಬೇರೆ ಕಡೆಯಿಂದ ಒಂದು 4 ಜನರನ್ನು ಶಿಫ್ಟಿಂಗ್ ಮಾಡುವಂಥ ಸರ್ವೇವರನ್ನು ಶಿಫ್ಟಿಂಗ್ ಮಾಡಿಕೊಂಡು ಆದಷ್ಟು ಶೀಘ್ರದಲ್ಲಿ ಅದು ಕಾಮಗಾರಿ ಮುಗಿಸುವ ಹಾಗೆ ನಾವು ಕೂಡ ಅವರೊಟ್ಟಿಗೆ ಕೆಲಸವನ್ನು ಮಾಡ್ತಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಆಗಿದೆ. ಇದು ಇವರು AC ಅವರು ಹೇಳಿದಾಗೆ 6 ತಿಂಗಳಲ್ಲಿ 4 ಮೀಟಿಂಗ್ ಆಯಿತು. ತಿಂಗಳು ಇದನ್ನು ಒಂದು ಮೀಟಿಂಗ್ ಮಾಡಿ ನಾವು ಪ್ರೋಗ್ರೆಸ್ಸನ್ನು ಕೇಳ್ತಾ ಇದ್ದೇವೆ. ಒಟ್ಟಾಗಿ ಒಂದು ಹಂತಕ್ಕೆ ಬರುವ 6 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಕೆಲಸ ಆಗಿ ಸುಳ್ಯದ ಒಂದು ಏನು ಸಮಸ್ಯೆ 110 KVದು ಸಮಸ್ಯೆಯನ್ನು ನಿವಾರಣೆ ಮಾಡುವಲ್ಲಿ ನಾವು ಯಶಸ್ವಿಯಾಗಲಿಕ್ಕೆ ಖಂಡಿತ ಪ್ರಯತ್ನವನ್ನು ಪಡ್ತಿದ್ದೀವಿ.